ಗೈಸ್ ಇಲ್ಲಿ ಸ್ವಲ್ಪ ಗಾಡಿದು ಪ್ರಾಬ್ಲಮ್ ಆಗಿಬಿಡುತ್ತೆ. ಏನು ಪ್ರಾಬ್ಲಮ್ ಅಂದರೆ ಕ್ಲಚ್ಚು ವರ್ಕ್ ಆಗ್ತಿಲ್ಲ, ಫುಲ್ಲು ಫ್ರೀ ಆಗಿಬಿಟ್ಟಿದೆ. ಕ್ಲಚ್ಚು ಕಂಪ್ಲೀಟ್ಲಿ ವರ್ಕ್ ಆಗ್ತಿಲ್ಲ. ಇಷ್ಟೋ ತನಕ ಸರ್ಚ್ ಏನೇನೋ ಮಾಡಿದ್ವಿ. ಇಲ್ಲಿ ಪಾಪ ಇಲ್ಲಿ ಕೋಳಿ ಅಂಗಡಿ ಅವರು ಪಾಪ ಯಾವುದೋ ನಂಬರ್ ಕೊಟ್ಟರು. ಅವರು ನೋಡೋಣ ಗಾಡಿ ಫೋಟೋ ಹಾಕ್ಕೊಂಡಿದ್ದಾರೆ. ಒಂದು ಸ್ವಲ್ಪ ಹೊತ್ತು ಬಿಡಿ, ನಂದಿಲ್ಸಿ ಹೋಗಿದ್ದಾರಲ್ಲ ಗಾಡಿ ಸ್ವಲ್ಪ ಹೀಟಾಗಿದೆ. ಸೊ ಅದು ಆಮೇಲೆ ಒಂದು ಸ್ವಲ್ಪ ಹೊತ್ತು ಬಿಟ್ಟು ವರ್ಕ್ ಮಾಡಿ ಆಯಿಲ್ ಎಲ್ಲ ಚೆಕ್ ಮಾಡಿದ್ವಿ, ಎಲ್ಲ ಕರೆಕ್ಟ್ ಆಯಿತು. ವರ್ಕ್ ಮಾಡಿ ಅಂತ ಹೇಳಿದ್ವಿ. ನೋಡೋಣ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ತೀವಿ. ಅಕಸ್ಮಾತ್ ಇಲ್ಲ ಅಂದರೆ ಅವ್ರನ್ನೇ ಬೇಡ ಸ್ಮೇಲ್ ಗೈಸ್. ಸ್ವಲ್ಪ ಹೊತ್ತು ಟೈಮ್ ಬಿಟ್ಟಿದ್ದೀನಿ, ನೋಡೋಣ. ಒಂದು 20 ನಿಮಿಷ ಆಯಿತು ನಿಲ್ಲಿಸ್ಬಿಟ್ಟು. ಏನಾಗುತ್ತೋ ಗೊತ್ತಿಲ್ಲ. ಇನ್ನೊಂದ್ಸರಿ ಟ್ರೈ ಮಾಡೋಣ. ನೋಡ್ರಿ ಇಲ್ಲಿ ಕ್ಲಚ್ ಇದು ಫುಲ್ ಫ್ರೀ ಐತೆ, ಹಂಗೆ ಇದೆ. ಏನಂತ ಗೊತ್ತಾಗ್ತಿಲ್ಲ. ಗಾಡಿ ಸ್ಟಾರ್ಟ್ ಮಾಡ್ಬಿಟ್ಟು ನೋಡ್ತೀನಿ. ಇಲ್ಲ ಗಾಯ್ಸ್, ಏನು ವರ್ಕ್ ಆಗ್ತಿಲ್ಲ. ಇಲ್ಲ ಗಾಯ್ಸ್, ವರ್ಕ್ ಆಗ್ತಿಲ್ಲ. ಮೆಕ್ಯಾನಿಕ್ನ ಕರೆಸಲೇಬೇಕು. ಫೋನ್ ಮಾಡು ಮೆಕ್ಯಾನಿಕ್ನ ಕರೆಸಲೇಬೇಕು. ಫೋನ್ ಮಾಡ್ತೀನಿ. ಯಾವ್ರೆ ಕರೆಸಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಈಗ ಟೈಮ್ ಬೇರೆ ಆಗಿಬಿಡುತ್ತೆ, ಟೈಮ್ ಇಲ್ಲ. ಸೊ ಗಾಯ್ಸ್, ಇಷ್ಟೋ ತನಕ ಪೂರ್ತಿ ಡಿಸ್ಕಷನ್ ಆಯಿತು ಗಾಡಿದು. ಅಲ್ಲೇ ನೋಡಿ, ಅಲ್ಲೇ ನಿಂತಿದೆ ಗಾಡಿ. ಕ್ಲಚ್ ಪ್ಲೇಟು ಪೂರ್ತಿ ಗಾನು, ಅಂದರೆ ಲೋಡಿಂಗು ಕ್ಲಚ್ ಪ್ಲೇಟು ಪೂರ್ತಿ ಗಾನ್ ಆಗಿದೆ. ಬಟ್ ಅವ್ರು ಹೇಳಿರೋ ಪ್ರಕಾರ ಮೀನ್ಸ್ ಅದು ಕ್ಲಚ್ ಪ್ಲೇಟು ಲೋಡಿಂಗು ತುಂಬ ಹಳೇದು, ಚೇಂಜ್ ಆಗಿಲ್ಲ ಗಾಡಿದು. ಸೊ ಹಳೆ ಮಾಡಲು ಆಗಿರೋದ್ರಿಂದ ಅದು ಇವಾಗ ಪ್ರಾಬ್ಲಮ್ ಬಂದಿದೆ ಅಷ್ಟೇ. ಆ್ಯಂಡ್ ನಾವು ಘಾಟ್ ಸೆಕ್ಷನಲ್ಲಿ ಕ್ಲಚ್ಚು ಬಿಟ್ಟು ಹೊಡೆದಿದ್ದೀವಲ್ಲ, ಟ್ರಾಫಿಕಲ್ಲಿದ್ವಿ. ಅಪ್ಪಲ್ಲಿ ಈ ಥರ ಅಪ್ಪಿರೋದು ರೋಡು, ಆ ಅಪ್ಪಲ್ಲಿ ನಾವು ಅಲ್ಲೇ ಸ್ಟಾಪ್ ಮಾಡ್ಕೊಬೇಕು. ಸ್ವಲ್ಪನೇ ಮಾಡೋದು, ಹೆಚ್ಚು ಕಮ್ಮಿ ಒಂದು 1 ಮೀಟ್ರು 1/2 ಮೀಟ್ರು ಅಷ್ಟೇ ಮೂವ್ ಮಾಡ್ಕೊತ ಬಂದಿದ್ದೀನಿ. ಅಂದರೆ ಅಷ್ಟು ಟ್ರಾಫಿಕ್ ಇತ್ತು. ಸೊ ಅದರಿಂದ ಪ್ರಾಬ್ಲಮ್ ಆಗಿದೆ. ಈಗ ಹೇಗೆ ಎಲ್ಲ ಟೈಮು ನಾವು ಏನೂ ಮಾಡೋಕ್ಕಾಗಲ್ಲ. ನೋಡೋಣ. ನಮ್ಮ ಮಾವವ್ರಿಗೆ ಫೋನ್ ಮಾಡಿದ್ವಿ, ಹೆಂಗಾರಾಗಲಿ ಮತ್ತು ವಿಷಯ ತಿಳಿಸ್ಬೇಕಲ್ಲ. ಸುಳ್ಳು ಹೇಳ್ಬಿಟ್ಟು ಯಾಕೆ ಮಾಡೋದು? ನಮ್ಮ ಅದೃಷ್ಟ ಸರಿಯಿಲ್ಲ. ನಾವು ತಮ್ಮಂದಾಗಲೇ ಈ ಥರ ಆಗಬೇಕನ್ನೋ ಬಂದಿದೆ ಫಸ್ಟ್ ಟೈಮ್ ಲೈಫಲ್ಲಿ ಕಸಿನ್ಸ್ ಈ ಥರ. ಪಾಪ ಅವರು ಕೊಟ್ಟಿದ್ದರು. ಈಗ ಏನು ಮಾಡೋದೋ ಗೊತ್ತಿಲ್ಲ. ನೋಡುವ. ಅವ್ರೇನೋ ಅದೇ ಟೋವಿಂಗ್ ಮಾಡ್ತಾರಂತೆ ಯಲಹಂಕಗೆ ಟೋವಿಂಗ್ ಮಾಡ್ಕೊಂಡು ಅಲ್ಲೇ ಗಾಡಿ ರೆಡಿ ಆಗೋ ಒಬ್ರು ಇರಬೇಕಂತೆ. ರೆಡಿ ಆದ್ಮೇಲೆ ತೊಗೊಂಬರ್ಬೇಕು. ನೋಡುವ ಗೈಸ್, ನೋಡೋಣ. ನಿಮ್ಗೆ ಹೇಳ್ತೀನಿ, ಎಲ್ಲ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ, ಏನಾಗುತ್ತೆ ಎತ್ತ ಅಂತ. ಓಕೆನಾ? ನೋಡಿ ಅಲ್ಲ, ಸಂಡೇ ಅಂದರೆ ಸ್ವೀಟಾಗಿ ಯೂನಿವರ್ಸಿಟಿ ಹೋಗ್ತಿದೆಯಪ್ಪ. ಫಾರೆಸ್ಟ್ ಫೀಲು ಬರೋದು, ಬೆಟ್ಟದ ಫೀಲು ಬರೋದು, ಗಾಳಿನೂ ತಗೋದಾಗೆ ಗಾಳಿನೂ ಬಿಡ್ತಾ ಇದ್ದೀವಿ. ಜೀವನದಲ್ಲಿ ರಿಸ್ಕ್ ಅಲ್ಲ, ರಿಸ್ಕ್ ಆಗಿದೆ. ಪ್ಲಾನ್ ವರ್ಕೌಟ್ ಆಯ್ತಲ್ಲ, ಪ್ಲಾನ್ ಮಾಡಿ ಜೋಶು. ನೆಕ್ಸ್ಟ್ ಟೈಮು ನಾವೆಲ್ಲ ಹೋದ್ರೆ ಫಸ್ಟ್ ಏನೇ ಮಾಡಿದ್ರು ಕಾಯಿ ಹಣ್ಣು ಹಾಕ್ಬಿಟ್ಟು ಹೋಗ್ಬಿಡೋದು. ಎಷ್ಟು ಬೆಳಗ್ಗೆ ದೇವ್ರ ಸಾಂಗು
ಜಯ ಜನಾರ್ದನ ರಾಧಿಕಾ ಇನ್ನೊಂದ್ಸಲ ಹೇಳು ಜಯ ಜನಾರ್ದನ ಏನು ಸೊ ಗೈಸ್ ಇಷ್ಟೊತ್ತಂಗೆಲ್ಲ ಡಿಸ್ಕಸ್ ಮಾಡಿ ಈಗ ನಮ್ಮ ಮಾವನು ಕನ್ಫರ್ಮ್ ಮಾಡಿದ್ರು ಟೋಯಿಂಗ್ ಮಾಡ್ಕೊಂಬ ಅಂತ ಹೇಳಿದ್ರು. ಸೊ ಅದಕ್ಕೆ ಇಷ್ಟೊತ್ತಂಕ ಹುಡುಕಿ ಟೋಯಿಂಗ್ ಗಾಡಿ ಹುಡುಕಿದ್ದೀನಿ. ಸೊ ಒಂದು ಇಲ್ಲಿಂದ ನಾಯಂಡಹಳ್ಳಿ ಒಂದು 40 ಕಿಲೋಮೀಟರ್ಸ್ ಆಗುತ್ತೆ. ಸೊ 40 ಕಿಲೋಮೀಟರ್ಸ್ ಆಗುತ್ತೆ. ಟೋಯಿಂಗ್ ಮಾಡ್ಕೊಂಡು ಹೋಗಬೇಕು. ಒಂದು 4,500 ಹೇಳಿದ್ದಾರೆ. 4,500 ಹೇಳಿದ್ದಾರೆ ನೋಡಿ. ಎಲ್ಲ ಕಾಯ್ತಾ ಇದೆ ರೋಡ್ ಸೈಡು. ಇನ್ನೇನು ಗಾಡಿ ಬರುತ್ತೆ ಟೋ ಮಾಡ್ಕೊಂಡು ಹೋಗೋದಷ್ಟೇ, ಬೇರೆ ಆಪ್ಷನ್ ಇಲ್ಲ. ಏನು ಮಾಡೋದು ಈಗ, ತಗೊಂಡೋಗಿ ರೆಡಿ ಮಾಡಿಸ್ಬೇಕು. ಓಕೆ ಬರಲಿ ನೋಡೋಣ. ಹಣೆ ಬರ ಬ್ಯಾಡ್ ಲಾಕ್ ಎಲ್ಲ ಏನೂ ಮಾಡೋಂಗಿಲ್ಲ. ಇನ್ನೇನು ಟೋಯಿಂಗ್ ಮಾಡ್ಕೊಂಡು ಹೋಗ್ಬೇಕಾರೆ ಸಿಗ್ತೀನಿ ಗೈಸ್. ಇವಾಗ ಟಿಫನ್ ಮಾಡೋಕ್ಕೆ ಹೋಗ್ತಾಯಿದ್ವಿ. ಟೋಯಿಂಗ್ ಗಾಡಿ ಬರೋದು ಸ್ವಲ್ಪ ಲೇಟ್ ಆಗ್ಬೋದು, ಒಂದು 20 ನಿಮಿಷ 20 ಮಿನಿಟ್ಸ್ ಆಗ್ಬೋದು. ಗೈಸ್ ಅವೆಲ್ಲ ಆಗ್ತವೆ, ತಲೆ ಕೆಡ್ಸ್ಕೊಳಂಗಿಲ್ಲ. ಫೇಸ್ ಮಾಡ್ತಾ ಇರೋದಕ್ಕೆ ಮುಂದೆ ಹೋಗ್ತಾ ಇರ್ಬೇಕು. ಅವಕ್ಕೆಲ್ಲ ತಲೆ ಕೆಡ್ಸ್ಕೊಂಡ್ರೆ ಲೈಫ್ ಆಗುತ್ತಾ. ಬಯಸ್ಕೊಂತ ಇರೋದಕ್ಕೆ ಹಿಂಗೆ ಒರ್ಸ್ಕೊಂತ ಇರಬೇಕು ಅಷ್ಟೇ. ಇನ್ನು ಸಾಕಾಗಿ ಜಿಂಕ್ತಾರೆ ಬಾಬಾ. ಇದನ್ನ ಹಾಕಿದ್ರೆ ಏನು ಮಾಡೋಂಗಿಲ್ಲ ಗೈಸ್, ಎಲ್ಲ ಹಣೆ ಬರ. ಅದು ಹೆಂಗಾಯ್ತಂದರೆ ಈ ಗಾಡಿ ಇನ್ನೇನು ರಿಪೇರಿ ಬರೋ ಟೈಮಲ್ಲಿ ನಾವು ತಂದುಬಿಟ್ಟಿದ್ವಿ. ನತದೃಷ್ಟರು ಅದೃಷ್ಟ ಇಲ್ಲ ಅನ್ಕೊಂಡು ಯಾಕೋ ನಾವು ಪ್ಲ್ಯಾನ್ ಮಾಡಿದ್ದು ಯಾವತ್ತೂ ಸಕ್ಸಸ್ ಆಗಿಲ್ಲ. ಇಷ್ಟು ಸ್ಮೂತಾಗಿ ಹೋಗ್ತಾಯಿತ್ತಲ್ಲ ಟ್ರಿಪ್ಪು ಅಂದ್ಕೊಂಡ್ವಿ. ಇರ್ತಾರೆ ಲಾಸ್ಟಿಗೆ ಬಗಣಿಗೆ ಊಟ ಒಂದ್ಸಲಿ ಸಡನ್ನಾಗಿ ಮುಟ್ಬೇಕಂಬೇಕು ಲೈಫ್ ಲಾಂಗು. ಬರೀ ನೋಡೋಣ, ಟಿಫನ್ ಸೆಂಟ್ರ್ ಅವರಿದ್ದರೆ ಮಾಡೋಣ, ಇಲ್ಲಾಂದರೆ ಹಂಗೆ ತೊಗೊಂಡು ಅಷ್ಟೇ. ಜೈ ಜಕ್ಕಮ್ಮ. ಆಯ್ತು ಇವಾಗ ಟಿಫನ್ ಮಾಡೋಕ್ಕೆ ಬಂದಿದ್ವಿ. ಈಗ ಟಿಫನ್ ಮಾಡಿ ಕೂತ್ಕೊಂಡಿದ್ದೀವಿ. ಟಿಫನ್ ಮಾಡಿ ಸೋಡಾ ಕುಡಿತೀವಿ. ಅದು ಇನ್ನು ವೆಹಿಕಲ್ ಬರೋದು ಇನ್ನು 1/2 hour ಆಗುತ್ತಂತೆ. ಅದನ್ನು ಯಲಹಂಕದಲ್ಲಿ ಏರ್ ಶೋ ನಡೀತಿದೆ. ಏರ್ ಶೋ ಸೊ ಹೆವಿ ಟ್ರಾಫಿಕ್ ಇದೆ. ವೆಯ್ಟ್ ಮಾಡಬೇಕು, ಬೇರೆ ಆಪ್ಷನ್ ಇಲ್ಲ. ಸ್ವಲ್ಪ ಟಿಫನ್ ಮಾಡ್ಕೊಂಡ್ವಿ, ಸ್ವಲ್ಪ ಸಮಾಧಾನ ಅಷ್ಟೇ, ಏನಿಲ್ಲ. ನೋಡೋಣ ಬನ್ನಿ, ಯಾವಾಗ ಬರ್ತಾರೋ ಗೊತ್ತಿಲ್ಲ, ಬರಲಿ ಬಿಟ್ಟು. ಗೈಸ್ ವೆಯ್ಟ್ ಮಾಡಿ ಸಾಕಾಯಿತು. ಕೊನೆಗೂ ಗಾಡಿ ಬಂತು ನೋಡಿ. ಗಾಡಿ ಬಂತು ಗೈಸ್, ಗಾಡಿ ಬಂದಿದೆ. ಡೈರೆಕ್ಟ್ ಗಾಡಿನಲ್ಲಿ ಟೋ ಮಾಡಿಕೊಂಡು ಡೈರೆಕ್ಟ್ ನಾಯಂಡಹಳ್ಳಿ. ಫೈನಲಿ ಟೋಯಿಂಗ್ ಅವ್ರು ಬಂದರು. ಅದನ್ನೇ ಲಾಕ್ ಮಾಡ್ತವ್ರೆ ತಗೊಂಡೋಗೋಕ್ಕೆ. ಡೈರೆಕ್ಟ್ ನಾಯಂಡಹಳ್ಳಿ ಸಾರಿ ಗಾಯ್ಸ್. ಗಾಡಿನ ಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ಅವನು ಮುಂದಕ್ಕೆ ಬಂದವ. ಗಾಯ್ಸ್ ಗಾಡಿ ಟೋ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆಟ ಆಡ್ತಾನ ನಾನು. ಫೋನ್ ಮಾಡೋದು ಅಂತ ಡೈರೆಕ್ಟ್ ನಾಯಂಡಹಳ್ಳಿ ಬನ್ನಿ.